Hello everyone, welcome to online LMS classes from Department of Collegiate and Technical Education. Myself Anil Kumar BS, lecturer in Civil Engineering. Welcome you all for online classes for the subject Basic Surveying for second semester Diploma Civil Engineering. The code of the subject is 20CE22P. So in this session we are going to continue the content of unit 3, that is compass surveying, and the session is number 4, session 4. So ಈ ಒಂದು ಸೆಷನ್ ಅಲ್ಲಿ ಕಾಂಪಾಸ್ ಸರ್ವೇಯಿಂಗ್ ಅನ್ನೋ ಒಂದು ಚಾಪ್ಟರ್ನ ಕಂಟಿನ್ಯೂಷನ್ ಸೆಷನ್ನ ನಾವು ಕಲಿತೀವಿ. ಸೊ ಈ ಒಂದು ಸೆಷನ್ನು ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಸೆಕೆಂಡ್ ಸೆಮಿಸ್ಟರ್ ಅವ್ರಿಗೆ ಆಗಿರುತ್ತೆ. ಸಬ್ಜೆಕ್ಟ್ is basic surveying and the code is 20CE22P. So before starting up the content of this session, ಈ ಒಂದು ಸೆಷನ್ನ ಕಂಟೆಂಟ್ಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ I just want to recall the contents of previous session, what we have discussed in our previous sessions. So ನಮ್ಮ ಲಾಸ್ಟ್ ಸೆಷನಲ್ಲಿ ನಾವು ಏನೇನು ಕಲ್ತ್ವಿ ಅನ್ನೋದನ್ನ ಒಂದು ಸ್ಮಾಲ್ ಬ್ರಷ್ ಅಪ್ ಮಾಡೋಣ. ಸೊ ವಾಟ್ ಈಸ್ ಟ್ರಾವರ್ಸ್, ದಟ್ ಈಸ್ ಕಾಂಪಾಸ್ ಟ್ರಾವರ್ಸ್ ಅಂತಂದ್ರೇನು, ಕಾಂಪಾಸ್ ಟ್ರಾವರ್ಸಿಂಗ್ ಅಂತಂದ್ರೇನು, ಸೊ ಅದರದ್ದು ಡೆಫಿನಿಷನ್ನು, ಸೊ ಅದರದ್ದು ಪ್ರೊಸೀಜರ್ಸ್ನ ನಾವು ಕಲ್ತ್ವಿ. ಸೊ ನೆಕ್ಸ್ಟ್ ಈಸ್ ಓಪನ್ ಆ್ಯಂಡ್ ಕ್ಲೋಸ್ ಟ್ರಾವರ್ಸ್. ದೇರ್ ಆರ್ ಟೂ ಟೈಪ್ಸ್ ಆಫ್ ಟ್ರಾವರ್ಸ್ ಬರುತ್ತೆ, ಓಪನ್ ಆ್ಯಂಡ್ ಕ್ಲೋಸ್ ಟ್ರಾವರ್ಸ್. ಸೊ ಓಪನ್ ಟ್ರಾವರ್ಸ್ ಅಂತಂದ್ರೇನು, ಅದನ್ನು ಹೇಗೆ ಮಾಡಬೇಕು, ಕ್ಲೋಸ್ ಟ್ರಾವರ್ಸ್ ಅಂತಂದ್ರೇನು, ಅದನ್ನು ಹೇಗೆ ಮಾಡಬೇಕು, ಮತ್ತು ವಾಟ್ ಆರ್ ದ ಅಪ್ಲಿಕೇಶನ್ಸ್ ವೇರ್ ಇಟ್ ಈಸ್ ಯೂಸ್ಡ್. ಆ್ಯಂಡ್ ಓಪನ್ ಟ್ರಾವರ್ಸ್ ಎಲ್ಲಿ ಮಾಡ್ತೀವಿ ನಾವು ಯೂಶ್ವಲಿ ರೋಡ್ವೇಸ್, ಇನ್ ಕನ್ಸ್ಟ್ರಕ್ಷನ್ ಆಫ್ ರೋಡ್ವೇಸ್, railways, coastal lines, etc. Closed towers just like a sports ground ಆಗಿರ್ಬೋದು or a plot ಆಗಿರ್ಬೋದು. ಸೊ ಈ ಥರ ಲೇಔಟ್ ಆಗಿರ್ಬೋದು, ರೆಸಿಡೆನ್ಷಿಯಲ್ ಲೇಔಟ್, ಈ ಥರ ಕ್ಲೋಸ್ ಟವರ್ಸ್ ಅಲ್ಲಿ ಆ ಥರ ಒಂದು ಪ್ರಾಜೆಕ್ಟ್ಸಲ್ಲಿ ಎಕ್ಸ್ಪೆರಿಮೆಂಟ್ಸಲ್ಲಿ ನಾವು ಕ್ಲೋಸ್ ಟವರ್ಸ್ನ ಕಂಡಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ಫೋರ್ ಬೇರಿಂಗ್ ಆ್ಯಂಡ್ ಬ್ಯಾಕ್ ಬೇರಿಂಗ್. ಸೊ ಯಾವುದೇ ಒಂದು ಲೈನ್ದು, ಸರ್ವೇಯಿಂಗ್ ಲೈನ್ದು ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಅಥವಾ ಅದರದ್ದು ಬೇರಿಂಗ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಮಿನಿಮಮ್ ಎರಡು ಥರದ ಬೇರಿಂಗ್ನ ನಾವು ನೋಟ್ ಮಾಡ್ಕೋತೀವಿ. ಒನ್ ಈಸ್ ಫೋರ್ ಬೇರಿಂಗ್ ಆ್ಯಂಡ್ ಒನ್ ಈಸ್ ಬ್ಯಾಕ್ ಬೇರಿಂಗ್. ಸೊ ಅಲಾಂಗ್ ದ ಟ್ರಾವರ್ಸ್, ಅಲಾಂಗ್ ದಿ ಸರ್ವೆ ಮಾಡೋವಂಥದ್ದು ಫೋರ್ ಬೇರಿಂಗ್ ಆಗಿರುತ್ತೆ, ಮತ್ತು ರಿವರ್ಸ್ ಡೈರೆಕ್ಷನಲ್ಲಿ ಸರ್ವೆ ಮಾಡ್ತಿರ್ತಕ್ಕಂಥ ಲೈನ್ನ ರಿವರ್ಸ್ ಡೈರೆಕ್ಷನ್ ಬಂದರೆ ಅದು ಬ್ಯಾಕ್ ಬೇರಿಂಗ್ ಆಗಿರುತ್ತೆ. ಸೊ ಆ್ಯಂಡ್ ಕ್ಯಾಲ್ಕುಲೇಷನ್ ಆಫ್ ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಫ್ರಮ್ ಬೇರಿಂಗ್ಸ್ ಅಟ್ ಎ ಸ್ಟೇಷನ್, ಬೋತ್ WCB ಆ್ಯಂಡ್ RB. ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್ ಮತ್ತು ರೆಡ್ಯೂಸ್ ಬೇರಿಂಗ್ ಸಿಸ್ಟಮಲ್ಲಿ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಆ್ಯಂಗಲ್ಸ್ನ ಬೇರಿಂಗ್ಸಿಂದ ಹೇಗೆ ಫೈಂಡ್ ಔಟ್ ಮಾಡೋದು, ಮತ್ತು ಅದರದ್ದು ಕನ್ವರ್ಷನ್ಸ್ ಕೂಡ ನಾವು ಕಲ್ತ್ವಿ. ಸೊ ದೀಸ್ ಆರ್ ದಿ ಥಿಂಗ್ಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಅವರ್ ಪ್ರೀವಿಯಸ್ ಕ್ಲಾಸಸ್. ಸೊ ಇದಕ್ಕೆ ಕಂಟಿನ್ಯೂಷನ್ ಆಗಿ ಈ ಒಂದು ಸೆಷನಲ್ಲಿ ನಾವು ಏನೇನು ಕಲಿತೀವಿ ಅಂತೇಳಿ. ಸೊ ದಟ್ ಈಸ್ ಟೇಬಲ್ ಆಫ್ ಕಂಟೆಂಟ್ ಫಾರ್ ದಿಸ್ ಸೆಷನ್. ಏನೇನು ಅಂತೇಳಿ, ಸೊ ಮೊದಲನೇದು ಕಂಪ್ಯೂಟೇಷನ್ ಆಫ್ ಆ್ಯಂಗಲ್ಸ್. ಅಂದರೆ ನಾವು ಬೇರಿಂಗ್ಸ್ನ ಫೈಂಡ್ ಔಟ್ ಮಾಡಿದ್ವಿ, ಇವಾಗ ಆ್ಯಂಗಲ್ಸ್ನ ಫೈಂಡ್ ಔಟ್ ಮಾಡಬೇಕು. ಅಂದರೆ ನಾವು ಬೇರಿಂಗ್ ಅಂತಂದ್ರೇನು, ಇಟ್ ಈಸ್ ಅನ್ ಹಾರಿಜಾಂಟಲ್ ಆ್ಯಂಗಲ್ ಮೆಜರ್ಡ್ ವಿತ್ ರೆಫರೆನ್ಸ್ ಟು ಎನಿ ರೆಫರೆನ್ಸ್ ಮೆರಿಡಿಯನ್. ಸೊ ಇಟ್ ಮೇ ಬಿ ಎ ಟ್ರೂ ಮೆರಿಡಿಯನ್, ಮ್ಯಾಗ್ನೆಟಿಕ್ ಮೆರಿಡಿಯನ್ ಆರ್ ಆರ್ಬಿಟ್ರರಿ ಮೆರಿಡಿಯನ್. ಸೊ ಯಾವುದಾದ್ರೂ ಒಂದು ರೆಫರೆನ್ಸ್ ಡೈರೆಕ್ಷನ್ನಿಗೆ ನಾವು ಕನ್ಸಿಡರ್ ಮಾಡಿಬಿಟ್ಟು ಅದರದ್ದು ಹಾರಿಜಾಂಟಲ್ ಆ್ಯಂಗಲ್ ಫೈಂಡ್ ಔಟ್ ಮಾಡೋದನ್ನು ಬೇರಿಂಗ್ ಅಂತ ಕರಿತೀವಿ. ಸೊ ವೆರಸ್ ನಮಗೆ ಆ್ಯಂಗಲ್ಸ್ ಬೇಕೀಗ. ಸೊ ಆ್ಯಂಗಲ್ ಬಿಟ್ವೀನ್ ಎನಿ ಟೂ ಲೈನ್ಸ್. ಸೊ ಆ್ಯಂಗಲ್ಸ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತೇಳಿ, ಸೊ ದಟ್ ವಿ ಆರ್ ಗೋಯಿಂಗ್ ಟು ಲರ್ನ್. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಫ್ರಮ್ ಬೇರಿಂಗ್ಸ್ ಅಟ್ ಎ ಸ್ಟೇಷನ್, ಬೋತ್ WCB ಆ್ಯಂಡ್ RB. ಸೊ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಆ್ಯಂಗಲ್ಸ್ನ ಫೈಂಡ್ ಔಟ್ ಮಾಡೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮಲ್ಲೂ ಹೇಗೆ ಅಂತ ಫೈಂಡ್ ಔಟ್ ಮಾಡೋದು ಅಂತೇಳಿ ಕಲಿಯೋಣ, ಮತ್ತು ರೆಡ್ಯೂಸ್ಡ್ ಬೇರಿಂಗ್ ಸಿಸ್ಟಮ್ ಅಥವಾ ಕ್ವಾಡ್ರಂಟಲ್ ಬೇರಿಂಗ್ ಸಿಸ್ಟಮ್ ಹೇಗೆ ಅನ್ನೋದನ್ನು ಕೂಡ ವಿತ್ ಎಕ್ಸಾಂಪಲ್ಸ್ ಲೆಟ್ ಅಸ್ ಲರ್ನ್ ಇನ್ ದಿಸ್ ಸೆಷನ್. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಡಿಪ್ ಅಂದ್ರೇನು, ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಅಂದ್ರೇನು, ಡಿಪ್ ಆ್ಯಂಡ್ ಡಿಕ್ಲಿನೇಷನ್ ಅಂದ್ರೇನು ಅಂತೇಳಿ ವಿಲ್ ಲರ್ನ್. ಆ್ಯಂಡ್ ಸಿಂಪಲ್ ಪ್ರಾಬ್ಲಮ್ಸ್ ಆನ್ ಡಿಕ್ಲಿನೇಷನ್ ಆ್ಯಂಡ್ ಡಿಪ್ ಕಲಿಯೋಣ. ಸೊ ದೀಸ್ ಆರ್ ದಿ ಥಿಂಗ್ಸ್ ಮೇಜರ್. ಈ ಒಂದು ಸೆಷನಲ್ಲಿ ವಿಲ್ ಡಿಸ್ಕಸ್ ಮೇಜರ್ ಪಾರ್ಟ್ ಆ್ಯಸ್ ಪ್ರಾಬ್ಲಮ್ಸ್. ಸೊ ಅಂದರೆ ಪ್ರಾಬ್ಲಮ್ಸ್ನ ಎಕ್ಸಾಮಿನೇಷನಲ್ಲಿ ಕೇಳಿದಾಗ ಹೌ ಟು ಸಾಲ್ವ್ ಇಟ್, ಹೌ ಟು ಕನ್ವರ್ಟ್ ಫ್ರಮ್ ಒನ್ ಸಿಸ್ಟಮ್ ಟು ಅದರ್ ಸಿಸ್ಟಮ್ ಅನ್ನೋದನ್ನು ವಿಲ್ ಡಿಸ್ಕಸ್ ಇನ್ ದಿಸ್ ಸೆಷನ್. ಸೊ ದೀಸ್ ಆರ್ ದಿ ಟೇಬಲ್ ಆಫ್ ಕಂಟೆಂಟ್ಸ್. ಸೊ ಫಸ್ಟ್ ಹೌ ಟು ಕಂಪ್ಯೂಟ್ ದಿ ಆ್ಯಂಗಲ್ಸ್. ಆ್ಯಂಗಲ್ಸ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತೇಳಿ. ಸೊ ಲುಕ್ ಅಟ್ ದಿ ಪಿಕ್ಚರ್. ಇಲ್ಲೊಂದು ಪಿಕ್ಚರ್ ಬರ್ತಾ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ದಿಸ್ ಈಸ್ ಅ ಪಾಲಿಗಾನ್. ಇದೊಂದು ಪಾಲಿಗಾನ್ ಆಗಿರುತ್ತೆ. ಸೊ ನಂಬರ್ ಆಫ್ ಲೈನ್ಸ್ ಒಂದಕ್ಕೊಂದು ಜಾಯಿನ್ ಆಗಿದೆ. ಇಸ್ ಅನ್ ಎಕ್ಸಾಂಪಲ್ ಫಾರ್ ಕ್ಲೋಸ್ ಟವರ್ಸ್. ಕ್ಲೋಸ್ ಟವರ್ಸ್ ಎಕ್ಸಾಂಪಲ್ ಆಗಿರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ದೇರ್ ಆರ್ ಟೂ ಟೈಪ್ಸ್ ಆಫ್ ಆ್ಯಂಗಲ್ಸ್. ದ ಬ್ಲೂ ಕಲರ್ಡ್ ಶೇಡೆಡ್ ಮಾರ್ಕ್ ಶೋಸ್ ದಿ ಎಕ್ಸ್ಟೀರಿಯರ್ ಆ್ಯಂಗಲ್ ಆ್ಯಂಡ್ ದ ಪಿಂಕ್ ಕಲರ್ ಶೋಸ್ ದಿ ಇಂಟೀರಿಯರ್ ಆ್ಯಂಗಲ್. ಎಕ್ಸ್ಟೀರಿಯರ್ ಆ್ಯಂಗಲ್ ಮತ್ತು ಇಂಟೀರಿಯರ್ ಆ್ಯಂಗಲ್ ಅಂತ ಕರಿಬೋದು.
ಸೊ ಯೂಶಲಿ ಇಂಟೀರಿಯರ್ ಆ್ಯಂಗಲ್ ವಿಚ್ ವಿಲ್ ಬಿ ಲೆಸ್ ದೆನ್ 180 ಡಿಗ್ರಿ ಇರುತ್ತೆ. ಇಂಟೀರಿಯರ್ ಆ್ಯಂಗಲ್ ಯಾವುದೇ ಕ್ಲೋಸ್ ಟ್ರಾವರ್ಸ್ ನೀವು ಫೈಂಡ್ ಔಟ್ ಮಾಡಿದ್ರು, ಅಂದರೆ ಬಿಟ್ವೀನ್ ಎನಿ ಟೂ ಲೈನ್ಸ್ ಫೈಂಡ್ ಔಟ್ ಮಾಡಿದ್ರು ಕೂಡ ಅದು 180 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ವೆರಸ್ ಎಕ್ಸ್ಟೀರಿಯರ್ ಆ್ಯಂಗಲ್ ಇಟ್ ಮೇ ಬಿ ಲೆಸ್ ದ್ಯಾನ್ 180 ಆರ್ ಮೇ ನಾಟ್ ಬಿ ಲೆಸ್ ದ್ಯಾನ್ 180, ಮೋರ್ ದ್ಯಾನ್ 180 ಕೂಡ ಇರಬಹುದು. ಸೊ ಲುಕ್ ಅಟ್ ದಿಸ್, at the station where two survey lines meet, two angles are formed. One is exterior angle and another one is interior angle. ಸೊ ಯಾವುದೇ ಎರಡು ಸ್ಟ್ರೈಟ್ ಲೈನ್ ಮೀಟ್ ಆದಾಗ ನಮಗೆ ಎರಡು ಥರದ ಆ್ಯಂಗಲ್ಸ್ ಬರುತ್ತೆ. ಒಂದು ಎಕ್ಸ್ಟೀರಿಯರ್ ಆ್ಯಂಗಲ್ ಹೊರಗಡೆ ಬರುವಂಥದ್ದು, ಒನ್ ಮೋರ್ ಇಸ್ ಇಂಟೀರಿಯರ್ ಆ್ಯಂಗಲ್. ಸೊ ಅಬ್ಸರ್ವಿಂಗ್ ದ ಬೇರಿಂಗ್ ಆಫ್ ಎ ಲೈನ್ ಆಫ್ ಎ ಕ್ಲೋಸ್ ಟ್ರಾವರ್ಸ್, ಇಟ್ ಈಸ್ ಪಾಸಿಬಲ್ ಟು ಕ್ಯಾಲ್ಕುಲೇಟ್ ಇನ್ಕ್ಲೂಡೆಡ್ ಆ್ಯಂಗಲ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಪ್ಲಾಟಿಂಗ್ ದಿ ಟ್ರಾವರ್ಸ್. ಅಂತಂದರೆ ನಾವು ಬೇರಿಂಗ್ ಆಫ್ ಎ ಲೈನ್ನ, ಕ್ಲೋಸ್ ಟ್ರಾವರ್ಸ್ ಬೇರಿಂಗ್ ಆಫ್ ಎ ಲೈನ್ನ ಫೈಂಡ್ ಔಟ್ ಮಾಡಿ ಆದಮೇಲೆ ನಾವು ಇನ್ಕ್ಲೂಡೆಡ್ ಆ್ಯಂಗಲ್ಸ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೇಗೆ ಅಂತೇಳಿ ನೆಕ್ಸ್ಟ್ ಲುಕ್ ಅಟ್ ದಿಸ್. ದ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಇನ್ಕ್ಲೂಡೆಡ್ ಆ್ಯಂಗಲ್ ಇಸ್ ಜನರಲಿ ದಿ ಸ್ಮಾಲರ್ ಆ್ಯಂಗಲ್. ಸೊ ಸ್ಮಾಲರ್ ಆ್ಯಂಗಲ್ ಎರಡು ಆ್ಯಂಗಲ್ ಬರುತ್ತೆ, ಎರಡು ಲೈನ್ ಮೀಟ್ ಆದಾಗ ನಮಗೆ ಎರಡು ಆ್ಯಂಗಲ್ ಬರುತ್ತೆ, ಒಂದು ಎಕ್ಸ್ಟೀರಿಯರ್ ಮತ್ತು ಒಂದು ಇಂಟೀರಿಯರ್. ಸೊ ಇನ್ ದೋಸ್ ಟೂ ಆ್ಯಂಗಲ್ಸ್ ದ ಆ್ಯಂಗಲ್ ವಿಚ್ ಇಸ್ ಲೆಸ್ ದ್ಯಾನ್ 180 ವಿಲ್ ಬಿ ಯೂಶುವಲಿ ದ ಇಂಟೀರಿಯರ್ ಆ್ಯಂಗಲ್. ದ ಸ್ಮಾಲರ್ ಆ್ಯಂಗಲ್ ಅಮಾಂಗ್ ದೋಸ್ ಟು ಎಕ್ಸ್ಟೀರಿಯರ್ ಆ್ಯಂಡ್ ಇಂಟೀರಿಯರ್ ಆ್ಯಂಗಲ್ ಎರಡರಲ್ಲಿ ಯಾವುದು ಕಡಿಮೆ ಇರುತ್ತೋ ಯೂಶಲಿ ಅದು ಇಂಟೀರಿಯರ್ ಆ್ಯಂಗಲ್ ಆಗಿರುತ್ತೆ. ಅದೊಂದು ಪಾಯಿಂಟ್ ನಾವು ಕಟ್ಕೋಬೇಕು. While calculating the interior or included angles, it is strongly recommended that a rough sketch of the traverse must be drawn for the purpose of calculating interior angles or bearings from the included angles. ಅಂತಂದರೆ ಸೊ ನಾವು ಟ್ರಾವರ್ಸ್ ಮಾಡಬೇಕಾದ್ರೆ while calculating the included angles, either it may be interior or exterior, it is recommended that you should draw a rough sketch. ಅಂದರೆ ನಾವು ಎಕ್ಸಾಕ್ಟ್ ಡ್ರಾಯಿಂಗ್ ಮಾಡೋದಕ್ಕೂ ಮುಂಚೆನೇ ಯು ಶುಡ್ ಡ್ರಾ ಎ ರಫ್ ಸ್ಕೆಚ್. ರಫ್ ಆಗಿ ಒಂದು ಡ್ರಾಯಿಂಗ್ನ ಹಾಕ್ಬಿಟ್ಟು, ಅಂದರೆ ನಂಬರ್ ಆಫ್ ಲೈನ್ಸ್ನ ಜಾಯಿನ್ ಮಾಡೋವಂಥದ್ದು ರಫ್ ಆಗಿ ಹಾಕ್ಬಿಟ್ಟು ಆಮೇಲೆ ಇಂಟೀರಿಯರ್ ಆ್ಯಂಗಲ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ಈಸ್ ವೆರಿ ಈಸಿ ಆ್ಯಂಡ್ ಯು ವಿಲ್ ಗೆಟ್ ಪರ್ಫೆಕ್ಟ್ ರಿಸಲ್ಟ್ಸ್, ಅಕ್ಯುರೇಟ್ ರಿಸಲ್ಟ್ಸ್ ಸಿಗುತ್ತೆ ನಿಮಗೆ. ಸೊ ರಫ್ ಸ್ಕೆಚ್ ಹಾಕೋದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಈಸ್ ಲುಕ್ ಅಟ್ ದಿಸ್ ವೆಸಲ್. One more picture which resembles same. A sketch always give you better idea for calculation. So ಒಂದು ಸ್ಕೆಚ್, ರಫ್ ಸ್ಕೆಚ್ ಹಾಕ್ಬಿಟ್ಟು ಆಮೇಲೆ ನೀವು ಆ್ಯಂಗಲ್ಸ್ನೆಲ್ಲ ಫೈಂಡ್ ಔಟ್ ಮಾಡಿ ಆದಮೇಲೆ ವೆನ್ ಯು ಕ್ಯಾಲ್ಕುಲೇಟ್ ದಿ ಎಕ್ಸಾಕ್ಟ್ ಆ್ಯಂಗಲ್ಸ್, ಸೊ ಡೆಫಿನೆಟ್ಲಿ ಇಟ್ ವಿಲ್ ಗಿವ್ ಯು ಪರ್ಫೆಕ್ಟ್ ರಿಸಲ್ಟ್ಸ್. ಸೊ ದ ಸ್ಕೆಚ್ ಆಲ್ವೇಸ್ ಗಿವ್ಸ್ ಯು ಬೆಟರ್ ಐಡಿಯಾ ಫಾರ್ ಕ್ಯಾಲ್ಕುಲೇಷನ್. ಸೊ ಸ್ಕೆಚ್ ಹಾಕಿದಾಗ ನಮಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಬೆಟರ್ ಐಡಿಯಾ ಸಿಗುತ್ತೆ. ಅಟ್ ಎನಿ ಸರ್ವೆ ಸ್ಟೇಷನ್ ಜನರಲಿ ಫೋರ್ ಬೇರಿಂಗ್ ಆಫ್ ಒನ್ ಲೈನ್ ಆ್ಯಂಡ್ ಬ್ಯಾಕ್ ಬೇರಿಂಗ್ ಆಫ್ ಅನದರ್ ಲೈನ್ ಆರ್ ಮೆಷರ್ಡ್. ಸೊ ಯಾವುದೇ ಸರ್ವೆ ಸ್ಟೇಷನಲ್ಲಿ ನಾವು, ಅಂದರೆ ಸರ್ವೆ ಸ್ಟೇಷನ್ ಅಂತಂದರೆ ಎರಡು ಲೈನ್ ಜಾಯಿನ್ ಆಗ್ತಕ್ಕಂಥ ಪಾಯಿಂಟ್, ಆ ಸರ್ವೆ ಸ್ಟೇಷನಲ್ಲಿ ಫೋರ್ ಬೇರಿಂಗ್ ಆಫ್ ಒನ್ ಲೈನ್ ಆ್ಯಂಡ್ ಬ್ಯಾಕ್ ಬೇರಿಂಗ್ ಆಫ್ ಅನದರ್ ಲೈನ್ ಮೆಜರ್ ಮಾಡೇ ಮಾಡ್ತೀವಿ ನಾವು. ಅದೊಂದು ಪಾಯಿಂಟ್ ನಮ್ಕರ್ಲಿ. ದೆನ್ ದ ಡಿಫರೆನ್ಸ್ ಆಫ್ ದೀಸ್ ಟು ಬೇರಿಂಗ್ಸ್ ವಿಲ್ ಗಿವ್ ಯು ಐದರ್ ಅನ್ ಇಂಟೀರಿಯರ್ ಆ್ಯಂಗಲ್ ಆರ್ ಅನ್ ಎಕ್ಸ್ಟೀರಿಯರ್ ಆ್ಯಂಗಲ್ ಡಿಪೆಂಡಿಂಗ್ ಅಪಾನ್ ದಿ ಸ್ಟೇಷನ್ ಪಾಯಿಂಟ್. ಸೊ ಅದೆರಡರ ಮಧ್ಯೆ ಇರತಕ್ಕಂಥ ಡಿಫ್ರೆನ್ಸ್ ನಿಮಗೆ ಒಂದು ಇಂಟೀರಿಯರ್ ಆ್ಯಂಗಲ್ ಕೊಡುತ್ತೆ ಅಥವಾ ಎಕ್ಸ್ಟೀರಿಯರ್ ಆ್ಯಂಗಲ್ ಕೊಡುತ್ತೆ. ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದಿ ಸ್ಟೇಷನ್ ಪೊಸಿಷನ್ಸ್. So these are the points to be kept in mind before starting up of problems. So ಇದೆಲ್ಲ ಪಾಯಿಂಟ್ಸು ಇಂಟೀರಿಯರ್ ಆ್ಯಂಗಲ್ ಮತ್ತು ಎಕ್ಸ್ಟೀರಿಯರ್ ಆ್ಯಂಗಲ್ ಫೈಂಡ್ ಔಟ್ ಮಾಡೋದಕ್ಕೂ ಮುಂಚೆ ನಿಮಗೆ ಜ್ಞಾಪಕ ಇರಬೇಕು. ಯು ಶುಡ್ ಮೆಮರೈಸ್. ನೆಕ್ಸ್ಟ್ ಈಸ್ ಎಕ್ಸಾಂಪಲ್. ಮೊದಲನೇ ಎಕ್ಸಾಂಪಲ್, ಯಾವುದಾದ್ರೂ ಒಂದು ಪ್ರಾಬ್ಲಮ್ನ ಕನ್ಸಿಡರ್ ಮಾಡಿಬಿಟ್ಟು ಹೌ ಟು ಸಾಲ್ವ್ ಲೆಟ್ ಅಸ್ ಡಿಸ್ಕಸ್. ದ ಫೋರ್ ಬೇರಿಂಗ್ ಆಫ್ ಲೈನ್ ಎ ಬಿ, ಬಿ ಸಿ, ಸಿ ಡಿ ಆ್ಯಂಡ್ ಡಿ ಇ ಆರ್ 45 degree 30 minutes, 120 degree 15 minutes, 200 degree 30 minutes and 280 degree 45 minutes respectively. Find the angle BCD. Look at this picture. ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಂಪಲ್ ಏನು ಹೇಳ್ತಾನೆ, ಫೋರ್ ಬೇರಿಂಗ್ ಅಷ್ಟೇ ಕೊಟ್ಟಿದ್ದಾನೆ. ದ ಫೋರ್ ಬೇರಿಂಗ್ ಆಫ್ ಲೈನ್ಸ್ ಎ ಬಿ, ಬಿ ಸಿ, ಸಿ ಡಿ ಆ್ಯಂಡ್ ಡಿ ಇ ಆರ್ 45 degree 30 minutes, 120 degree 15 minutes, 200 degree 30 minutes and 280 degree 45 minutes ಕೊಟ್ಟಿದ್ದಾನೆ. ಫೈಂಡ್ ದಿ ಆ್ಯಂಗಲ್ಸ್ ಬಿ ಸಿ ಡಿ. ಅಂದರೆ ಆ್ಯಂಗಲ್ ಬಿ ಅಂದರೆ ಇಂಟೀರಿಯರ್ ಆ್ಯಂಗಲ್ ಕಂಡುಹಿಡಿಬೇಕು, ಆ್ಯಂಗಲ್ ಸಿ, ಆ್ಯಂಗಲ್ ಡಿ, ಈ ಮೂರದ್ದು ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾನೆ. ಏನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಅವ್ರು ಏನು ಕೇಳಿದ್ದಾರೆ ಅದನ್ನು ಸಾಲ್ವ್ ಮಾಡೋಣ. ಸೊಲ್ಯೂಷನ್ ಏನು ಅಂತಂದರೆ, ದ ಇಂಟೀರಿಯರ್ ಆ್ಯಂಗಲ್ ಬಿ, ಲುಕ್ ಅಟ್ ದಿಸ್, ಲುಕ್ ಕೇರ್ಫುಲಿ ಪ್ಲೀಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಲಿಸನ್ ಕೇರ್ಫುಲಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ವೆರಿ ಈಸಿ ಆಲ್ಸೋ. ಇಂಟೀರಿಯರ್ ಆ್ಯಂಗಲ್ ಬಿ ಈಕ್ವಲ್ ಟು ಏನಾಗುತ್ತೆ, ಬ್ಯಾಕ್ ಬೇರಿಂಗ್ ಆಫ್ ಎ ಬಿ. ಅಂದರೆ ಲುಕ್ ಅಟ್ ದಿಸ್, ಫೋರ್ ಬೇರಿಂಗ್ ಅಂತಂದ್ರೇನು, ಇದು ನಾರ್ತ್ ಡೈರೆಕ್ಷನಿಂದ ಮೆಜರ್ ಮಾಡಿರೋದು ಎ ಬಿದು ಫೋರ್ ಬೇರಿಂಗು. ನಮಗೆ ಇದು 45 degree 30 minutes ಕೊಟ್ಟಿದ್ದಾರೆ. ಸೊ ಬ್ಯಾಕ್ ಬೇರಿಂಗ್ ಆಫ್ ಎ ಬಿ ಅಂತಂದರೆ ಫ್ರಮ್ ನಾರ್ತ್ ಟು ನಾರ್ತಿಂದ ಸರ್ಕಲ್ ಹಾಕಿ ಇಲ್ಲಿ ತನಕ ಬರೋದು ಬ್ಯಾಕ್ ಬೇರಿಂಗ್ ಆಫ್ ಎ ಬಿ. ದಿಸ್ ಆ್ಯಂಗಲ್ ಮೈನಸ್ ಫೋರ್ ಬೇರಿಂಗ್ ಆಫ್ ಬಿ ಸಿ, ಫೋರ್ ಬೇರಿಂಗ್ ಆಫ್ ಬಿ ಸಿ ಅಂದರೆ
So look at this, look at carefully, ಇನ್ನೊಂದ್ಸಲ ನೋಡಿ, look at the cursor. So the back bearing of AB ಅಂತಂದ್ರೆ from ಇದು north ಅಲ್ವಾ, ಇದು this is north, this is south, this is east and west. So from north ಇಂದ back bearing of AB is ಇಲ್ಲಿಂದ ಈ ರೀತಿ ಬಂದು it touches the line AB ಅಥವಾ BA ಅಂತ ಅನ್ಬೋದು. ಸೊ ಈ ಲೈನ್ನ ಟಚ್ ಮಾಡುತ್ತೆ, ಟಚಸ್ ದಿ ಲೈನ್ ಅಂದರೆ ನಾರ್ತ್ ಇಂದ ಎಂಟೈರ್ ಆ್ಯಂಗಲ್ AB ಲೈನ್ ತನಕ ಬರುತ್ತೆ ನಮಗೆ. ಇದರೊಳಗಡೆ ನಾವೇನು ಮಾಡಬೇಕು, ಫೋರ್ ಬೇರಿಂಗ್ ಆಫ್ BCನ ಮೈನಸ್ ಮಾಡಿಬಿಟ್ರೆ ನಮಗೆ ಸಿಗೋವಂಥದ್ದೇ ಆ್ಯಂಗಲ್ B. ಗಾಟ್ ಇಟ್? ಸೊ ಐ ಹೋಪ್ ಯು ಗಾಟ್ ದಿಸ್. ದ back bearing of AB minus 4 bearing of BC. Look at this, back bearing of AB minus 4 bearing of BC. ಸೊ ಅದರ ವ್ಯಾಲ್ಯೂ ಏನು? ಬ್ಯಾಕ್ ಬೇರಿಂಗ್ ಆಫ್ AB ಅಂತಂದ್ರೆ ಏನು, 4 ಬೇರಿಂಗ್ ಆಫ್ AB 45 ಡಿಗ್ರಿ 30 ಮಿನಿಟ್ಸ್ ಕೊಟ್ಟಿದ್ದಾನೆ ಅಂತಂದರೆ ಬ್ಯಾಕ್ ಬೇರಿಂಗ್ ಏನಾಗಿರುತ್ತೆ ಅದರದ್ದು ಪ್ಲಸ್ 180 ಆಗಿರುತ್ತೆ. ಯಾವಾಗ ವೆನ್ ದ 4 ಬೇರಿಂಗ್ ಈಸ್ ಲೆಸ್ ದ್ಯಾನ್ 180 ಇದೆ ತಾನೇ, ಇದು 45 ಡಿಗ್ರಿ 30 ಮಿನಿಟ್ಸ್. ಸೊ ಅದಕ್ಕೆ ನಾವು 180 ಆ್ಯಡ್ ಮಾಡಿದ್ರೆ ನಮಗೆ ಬ್ಯಾಕ್ ಬೇರಿಂಗ್ ಆಫ್ AB ಸಿಗುತ್ತೆ. ಸೊ ಬ್ಯಾಕ್ ಬೇರಿಂಗ್ ಆಫ್ AB ಇಸ್ 45 ಡಿಗ್ರಿ 30 ಮಿನಿಟ್ಸ್ 180 ಪ್ಲಸ್ 180 ಡಿಗ್ರಿ ಮೈನಸ್ ದಿಸ್ ಮೈನಸ್ 4 ಬೇರಿಂಗ್ ಆಫ್ BC ಇಲ್ಲಿ ಕೊಟ್ಟಿದ್ದಾನೆ. 4 ಬೇರಿಂಗ್ ಆಫ್ BC ಇಸ್ 120 ಡಿಗ್ರಿ 15 ಮಿನಿಟ್ಸ್. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ವಿಲ್ ಗೆಟ್ 105 ಡಿಗ್ರಿ 15 ಮಿನಿಟ್ಸ್. ಸೊ ದಟ್ ಈಸ್ ದಿ ಇಂಟೀರಿಯರ್ ಆ್ಯಂಗಲ್ ಆಫ್ B. ಇಂಟೀರಿಯರ್ ಆ್ಯಂಗಲ್ ಆಫ್ B. ಗಾಟ್ ಇಟ್? ಸೊ ಇಲ್ಲೇನು ಕೇಳಿದಾನೆ, 4 ಬೇರಿಂಗ್ ಆಫ್ ದಿ ಲೈನ್ಸ್ AB BC CD are dash 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 respectively, find the angle BCD. ಸೊ ನಮಗೆ ಆ್ಯಂಗಲ್ B ಸಿಕ್ತು, ಇಂಟೀರಿಯರ್ ಆ್ಯಂಗಲ್ B ಸಿಕ್ತು. ನಾವು ಲೆಟ್ ಅಸ್ ಕ್ಯಾಲ್ಕುಲೇಟ್ CD. ಸೊ ನೆಕ್ಸ್ಟ್ ಇಂಟೀರಿಯರ್ ಆ್ಯಂಗಲ್ C. ಲುಕ್ ಅಟ್ ದಿಸ್, ಇಂಟೀರಿಯರ್ ಆ್ಯಂಗಲ್ C ಬೇಕು ಅಂತಂದ್ರೆ ಇಲ್ಲಿ ನೋಡಿ, ಬ್ಯಾಕ್ ಬೇರಿಂಗ್ ಆಫ್ BC ದಟ್ ಈಸ್ ಅಂದರೆ ನಾವು BCದು 4 ಬೇರಿಂಗು ನಾವು 120 ಡಿಗ್ರಿ ಕೊಟ್ಟಿದ್ದಾನೆ ಅಂದರೆ ವಿಚ್ ಇಸ್ ಲೆಸ್ ದ್ಯಾನ್ 180, ಅದಕ್ಕೆ 180 ಆ್ಯಡ್ ಮಾಡಬೇಕಾಗುತ್ತೆ. ಸೊ ಬ್ಯಾಕ್ ಬೇರಿಂಗ್ ಆಫ್ BC ಅಂತಂದರೆ ನಾರ್ತಿಂದ ನಾವು ಕ್ಲಾಕ್ ವೈಸ್ ಬಂದು ಇಲ್ಲಿಗೆ ಟಚ್ ಆಗೋವಂಥದ್ದು, BC ಲೈನ್ಗೆ ಟಚ್ ಆಗೋವಂಥದ್ದು. ಸೊ ಬ್ಯಾಕ್ ಬೇರಿಂಗ್ ಆಫ್ BC ಮೈನಸ್ 4 ಬೇರಿಂಗ್ ಆಫ್ CDದು 4 ಬೇರಿಂಗ್ನ ಮೈನಸ್ ಮಾಡಿದ್ರೆ ವಿಲ್ ಗೆಟ್ ದ ಇಂಟೀರಿಯರ್ ಆ್ಯಂಗಲ್ C. ಇಂಟೀರಿಯರ್ ಆ್ಯಂಗಲ್ C ಸಿಗುತ್ತೆ ನಮಗೆ. ಸೊ ಬ್ಯಾಕ್ ಬೇರಿಂಗ್ ಆಫ್ BC ಮೈನಸ್ 4 ಬೇರಿಂಗ್ ಆಫ್ CD. ಸೊ ಬ್ಯಾಕ್ ಬೇರಿಂಗ್ ಆಫ್ BC ಏನು ಕೊಟ್ಟಿದ್ದಾನೆ, 120 ಡಿಗ್ರಿ 15 ಮಿನಿಟ್ಸ್ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. 4 ಬೇರಿಂಗ್ ಆಫ್ BC ಈಸ್ 120 ಡಿಗ್ರಿ 15 ಮಿನಿಟ್ಸ್ ವಿಚ್ ಇಸ್ ಲೆಸ್ ದ್ಯಾನ್ 180 ಡಿಗ್ರಿ. ಸೊ ಅದಕ್ಕೆ ಏನು ಮಾಡ್ಬೇಕು ನಾವು, 180 ಡಿಗ್ರಿನ ಆ್ಯಡ್ ಮಾಡಿದ್ರೆ ಬ್ಯಾಕ್ ಬೇರಿಂಗ್ ಸಿಗುತ್ತೆ. ಮೈನಸ್ 4 ಬೇರಿಂಗ್ ಆಫ್ CD ಕೊಟ್ಟಿದ್ದಾನೆ. ಎಷ್ಟು? 4 ಬೇರಿಂಗ್ ಆಫ್ CD ಈಸ್ 200 ಡಿಗ್ರಿ 30 ಮಿನಿಟ್ಸ್. ಸೊ 200 ಡಿಗ್ರಿ 30 ಮಿನಿಟ್ಸ್ನ ಮೈನಸ್ ಮಾಡಿದ್ರೆ ವಿಲ್ ಗೆಟ್ ಆ್ಯಂಗಲ್ 100 ಡಿಗ್ರಿ. ಸೊ ಈ 100 ಡಿಗ್ರಿ ಏನಾಗಿರುತ್ತೆ, ದ ಇಂಟೀರಿಯರ್ ಆ್ಯಂಗಲ್ ಆಫ್ C, ದಟ್ ಈಸ್ ಆ್ಯಂಗಲ್ C. ಆ್ಯಂಗಲ್ C ಇಲ್ಲಿಂದ ಇಲ್ಲಿ ತನಕ ನಮ್ಗೆ ಸಿಗೋಂಥದ್ದು ಇಂಟೀರಿಯರ್ ಆ್ಯಂಗಲ್ ಆಫ್ ಪಾಯಿಂಟ್ C. ಓಕೆ. ಸೊ ಸಿಮಿಲರ್ಲಿ ನೆಕ್ಸ್ಟ್ ಎಕ್ಸಾಂಪಲ್, ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ D ಫೈಂಡ್ ಔಟ್ ಮಾಡೋಣ ಈಗ ನಾವು. ಸೊ ಇಂಟೀರಿಯರ್ ಆ್ಯಂಗಲ್, ಎಕ್ಸ್ಟೀರಿಯರ್ ಆ್ಯಂಗಲ್ ಫೈಂಡ್ ಔಟ್ ಮಾಡಿದ್ರೆ ಇಂಟೀರಿಯರ್ ಆ್ಯಂಗಲ್ 360 ಮೈನಸ್ ಮಾಡಿಬಿಟ್ರೆ ವಿಲ್ ಗೆಟ್ ಇಟ್. ಸೊ ಆ್ಯಂಗಲ್ Dದು ಎಕ್ಸ್ಟೀರಿಯರ್ ಆ್ಯಂಗಲ್ ಮಾಡ್ತಾ ಹೋಗೋಣ. ಎಕ್ಸ್ಟೀರಿಯರ್ ಆ್ಯಂಗಲ್ ಹೇಗೆ ಅಂತೇಳಿ, 4 ಬೇರಿಂಗ್ ಆಫ್ DEದು 4 ಬೇರಿಂಗ್ ಮೈನಸ್ ಬ್ಯಾಕ್ ಬೇರಿಂಗ್ ಆಫ್ CD. ಬ್ಯಾಕ್ ಬೇರಿಂಗ್ ಆಫ್ 4 ಬೇರಿಂಗ್ 200 ಅಂದರೆ ಮೈನಸ್ 180 ಮಾಡ್ದ ಅಂತಂದರೆ ನಮಗೆ ಬ್ಯಾಕ್ ಬೇರಿಂಗ್ ಸಿಗುತ್ತೆ. ಗಾಟ್ ಇಟ್? ಸೊ ಬ್ಯಾಕ್ ಬೇರಿಂಗ್ ಆಫ್ CD. ಸೊ ದಟ್ ಈಸ್ ಈಕ್ವಲ್ ಟು 280 ಡಿಗ್ರಿ 45 ಮಿನಿಟ್ಸ್ ಈಸ್ 4 ಬೇರಿಂಗ್ ಆಫ್ DE and back bearing of CD equal to 200 degree 30 minutes minus 180 degree. ಯಾಕೆ minus 180 degree, which is greater than 180 ಇರೋದ್ರಿಂದ ಮೈನಸ್ ಮಾಡ್ತೀವಿ. ಸೊ ದ exterior angle will be 260 degree 15 minutes. Next, I'm sorry, this is interior angle. Interior angle of D find out ಮಾಡೋಣ ಈಗ. ಸೊ interior angle of D equal to 360 degree minus 260 degree 15 minutes. ಸೊ 360 degree minus 260 degree 15 minutes ಮಾಡಿದ್ರೆ ನಮಗೆ 99 degree 45 minutes. Same way, so all the angles you can calculate. So this is how interior and exterior angles are calculated. This is one example. Next, example 2. The following bearings were observed for a closed traverse. ಏನೇನು, calculate the interior angle of the traverse. ಅಂದರೆ ಇಲ್ಲಿ ನೋಡಿ, AB ಲೈನ್ದು 4 ಬೇರಿಂಗ್ ನಾರ್ತ್ 45 degree 30 minutes ಈಸ್ಟ್, ಬ್ಯಾಕ್ ಬೇರಿಂಗು ಸೌತ್ ವೆಸ್ಟ್ ಆಗಿರುತ್ತೆ. ಈ ಕನ್ವರ್ಷನ್ಸ್ನ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಕಲ್ತಿದ್ವಿ. ಸೊ ಅಂದರೆ ಇದನ್ನು ರೆಡ್ಯೂಸ್ ಬೇರಿಂಗ್ ಸಿಸ್ಟಮಲ್ಲಿ ಕೊಟ್ಟಿದ್ದಾನೆ. ಯು ನೀಡ್ ಟು ಕ್ಯಾಲ್ಕುಲೇಟ್ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಾವರ್ಸ್. ಇಂಟೀರಿಯರ್ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಏನು ಸೊಲ್ಯೂಷನು, ಲುಕ್ ಅಟ್ ದಿಸ್ ಪಿಕ್ಚರ್. ಸೊ 4 ಬೇರಿಂಗ್ ಆಫ್ AB ನಾರ್ತ್ 45 degree 30 minutes ಈಸ್ಟ್. ಸೊ 4 ಬೇರಿಂಗ್ ಆಫ್ AB, ದಿಸ್ ಈಸ್ AB ಲೈನ್. ನಾರ್ತ್ ಮತ್ತು ಈಸ್ಟ್ ಮಧ್ಯದಲ್ಲಿ ನಾರ್ತ್ 45 degree 30 minutes ಈಸ್ಟ್ ಇದೆ.
ನೆಕ್ಸ್ಟ್ ಫೋರ್ ಬೇರಿಂಗ್ ಆಫ್ ಬಿ ಸಿ ಏನಾಗುತ್ತೆ, ಸೌತ್ ಮತ್ತು ಈಸ್ಟ್ ಮಧ್ಯದಲ್ಲಿದೆ. ಸೌತಿಂದ ಈಸ್ಟ್ ಕಡೆಗೆ 60 ಡಿಗ್ರಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ಫೋರ್ ಬೇರಿಂಗ್ ಆಫ್ ಸಿ ಡಿ ಈಸ್ ಸೌತ್ ಆ್ಯಂಡ್ ವೆಸ್ಟ್ ಮಧ್ಯದಲ್ಲಿದೆ. ಸೌತ್ ಆ್ಯಂಡ್ ಅದು 10 ಡಿಗ್ರಿ 30 ಮಿನಿಟ್ಸ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಫೋರ್ ಬೇರಿಂಗ್ ಆಫ್ ಡಿ ಎ ಈಸ್ ನಾರ್ತ್ ವೆಸ್ಟ್ ಮಧ್ಯದಲ್ಲಿದೆ, ದಟ್ ಈಸ್ 75 ಡಿಗ್ರಿ 45 ಮಿನಿಟ್ಸ್. ಯು ನೀಡ್ ಟು ಕ್ಯಾಲ್ಕುಲೇಟ್ ದಿ ಇಂಟೀರಿಯರ್ ಆ್ಯಂಗಲ್ ಆಫ್ ದಿ ಟ್ರಾವರ್ಸ್. ಸೊ ದ ಸೇಮ್ ಪಿಕ್ಚರ್. ಸೊ ಆ್ಯಂಗಲ್ ಎ ಈಕ್ವಲ್ ಟು, ನಾವು ಆ್ಯಂಗಲ್ ಎ, ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು ನಾವು, ಇಂಟೀರಿಯರ್ ಆ್ಯಂಗಲ್. ಸೊ ಆ್ಯಂಗಲ್ ಎ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಫೋರ್ ಬೇರಿಂಗ್ ಆಫ್ ಡಿ ಎ, ಫೋರ್ ಬೇರಿಂಗ್ ಆಫ್ ಡಿ ಎ ಮೈನಸ್ ಬ್ಯಾಕ್ ಬೇರಿಂಗ್ ಆಫ್ ಡಿ ಎ ಬಿ, ಸಾರಿ, ಫೋರ್ ಬೇರಿಂಗ್ ಆಫ್ ಎ ಬಿ ಪ್ಲಸ್ ಬ್ಯಾಕ್ ಬೇರಿಂಗ್ ಆಫ್ ಡಿ ಎ, ಬ್ಯಾಕ್ ಬೇರಿಂಗ್ ಆಫ್ ಡಿ ಎ. ಸೊ this will be equal to 180 degree 45 degree 30 minutes plus so 75 degree. Look at this, ಇನ್ನೊಂದ್ಸಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇಲ್ಲಿ. that will give you this one. So back bearing of DA will be equal to what? This one, 75 degree 45 minutes. So 180 degree total, 180 degree ನಾರ್ತ್ ಇಂದ ಇಲ್ಲಿಗೆ ಬಂದಾಗ 180 degree, ಅದರೊಳಗೆ 45 ಡಿಗ್ರಿ ಇದನ್ನು ಮೈನಸ್ ಮಾಡ್ತೀನಿ ಮತ್ತು 75 ಡಿಗ್ರಿ ಇದನ್ನು ಮೈನಸ್ ಮಾಡ್ತೀನಿ. ಇದೆರಡು ಮೈನಸ್ ಮಾಡಿದ್ರೆ ಇಲ್ಲಿ 58 ಡಿಗ್ರಿ 45 ಮಿನಿಟ್ಸ್, ದಟ್ ಈಸ್ ಇಂಟೀರಿಯರ್ ಆ್ಯಂಗಲ್ ಎ. ನೆಕ್ಸ್ಟ್ ಈಸ್ ಆ್ಯಂಗಲ್ ಬಿ. ಹೇಗೆ ಫೈಂಡ್ ಔಟ್ ಮಾಡೋದು? ದಿಸ್ ಆ್ಯಂಗಲ್ ಬಿ. ಸೊ ಬ್ಯಾಕ್ ಬೇರಿಂಗ್ ಆಫ್ ಎ ಬಿ ಅಂದರೆ ದಿಸ್ ಒನ್ ಮೈನಸ್ ಫೋರ್ ಬೇರಿಂಗ್ ಆಫ್ ಬಿ ಸಿ. ಸೊ ಬ್ಯಾಕ್ ಬೇರಿಂಗ್ ಆಫ್ ಎ ಬಿ ಮೈನಸ್ ಫೋರ್ ಬೇರಿಂಗ್ ಆಫ್ ಬಿ ಸಿ. ಸೊ ಬ್ಯಾಕ್ ಬೇರಿಂಗ್ ನಾರ್ತಿಂದ ಇಲ್ಲಿಗೆ ಬಂದು ಬಿ ಎದು ಆ್ಯಂಗಲ್ ಬ್ಯಾಕ್ ಬೇರಿಂಗ್ನ ಫೈಂಡ್ ಔಟ್ ಮಾಡಿ ಮೈನಸ್ ಫೋರ್ ಬೇರಿಂಗ್ ಆಫ್ ಬಿ ಸಿನ ಮೈನಸ್ ಪ್ಲಸ್ ಮಾಡಿದ್ರೆ ವಿಲ್ ಗೆಟ್ 45 ಡಿಗ್ರಿ 30 ಮಿನಿಟ್ಸ್ ಪ್ಲಸ್ 60 ಡಿಗ್ರಿ. ಸೊ ದಟ್ ವಿಲ್ ಗಿವ್ ಯು 105 ಡಿಗ್ರಿ 30 ಮಿನಿಟ್ಸ್, ದಟ್ ಈಸ್ ಆ್ಯಂಗಲ್ ಬಿ. ನೆಕ್ಸ್ಟ್ ಆ್ಯಂಗಲ್ ಸಿ, 180 ಡಿಗ್ರಿ ಮೈನಸ್ ಬ್ಯಾಕ್ ಬೇರಿಂಗ್ ಆಫ್ ಬಿ ಸಿ ಪ್ಲಸ್ ಫೋರ್ ಬೇರಿಂಗ್ ಆಫ್ ಸಿ ಡಿ, ಬ್ಯಾಕ್ ಬೇರಿಂಗ್ ಆಫ್ ಬಿ ಸಿ ಮೈನಸ್ ಫೋರ್ ಬೇರಿಂಗ್ ಆಫ್ ಸಿ ಡಿ. ಸೊ ದಟ್ ಈಸ್ ಈಕ್ವಲ್ ಟು 180 degree minus 60 degree plus 10 degree 30 minutes. So then add ಮಾಡಿದ್ರೆ you'll get 109 degree 30 minutes. next is angle D. So back bearing of CD ಇದು back bearing, ಅದು ಇದು ಫೋರ್ ಬೇರಿಂಗ್ ಆಗಿರುತ್ತೆ, ಇದು ಬ್ಯಾಕ್ ಬೇರಿಂಗ್ ಆಗಿರುತ್ತೆ. ಬ್ಯಾಕ್ ಬೇರಿಂಗ್ ಆಫ್ CD ಪ್ಲಸ್ ಫೋರ್ ಬೇರಿಂಗ್ ಆಫ್ DA, ಫೋರ್ ಬೇರಿಂಗ್ ಆಫ್ DA ಅದು 10 degree 30 minutes. So next 75 degree 45 minutes, that will give you 86 degree 15 minutes. So check we have discussed, check sum of the interior angle should be equal to 2n minus 4 into 90 degree, that should be equal to 360. So angle A plus B plus C plus D equal to 360 degree. So that is the check. 2n minus 4 ಮತ್ತೆ ಇದು ಚೆಕ್ ಬಂದಾಗ 360 degree ಬರುತ್ತೆ. So these are the examples, and you can refer few more examples in the reference textbooks. I'm going to tell you what are the reference textbooks at the end of the session. So next content is magnetic declination or angle of dip. ಏನಂತಂದ್ರೆ angle of dip ಅಥವಾ magnetic declination ಅಂತಂದ್ರೆ ಏನು ಅಂತ ಹೇಳಿ. Look at this, the magnetic meridian and the true meridian may not coincide with each other in a place. The horizontal angle between these two meridians, that is magnetic meridian and true meridian, is known as magnetic declination. So ಕೆಲವು ಪ್ಲೇಸಲ್ಲಿ ಏನಾಗುತ್ತೆ, ಮ್ಯಾಗ್ನೆಟಿಕ್ ಮೆರಿಡಿಯನ್ ಮತ್ತು ಟ್ರೂ ಮೆರಿಡಿಯನ್ ಎರಡು ಮ್ಯಾಚ್ ಆಗೋದಿಲ್ಲ. ದೆರ್ ವಿಲ್ ಬಿ ಅ ಡಿಫರೆನ್ಸ್ ಬಿಟ್ವೀನ್ ಟ್ರೂ ಮೆರಿಡಿಯನ್ ಆ್ಯಂಡ್ ಮ್ಯಾಗ್ನೆಟಿಕ್ ಮೆರಿಡಿಯನ್. ಸೊ the horizontal angle between these two meridians, that is magnetic meridian and true meridian, is known as magnetic declination. So horizontal angle difference between magnetic meridian and true meridian is known as magnetic declination. So magnetic north at a place may be towards east or west of the true north. So if it is towards east, ಇಲ್ಲಿ ನೋಡಿ, look at this picture, ಇದು true meridian ಆಗಿರುತ್ತೆ, ಇದು magnetic meridian ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಈಸ್ಟ್ ಅಂದ್ರೆ ಈ ಕಡೆ ಬರುತ್ತಾನೆ, ಇದು ನಾರ್ತ್, ಕೆಳಗಡೆ ಸೌತ್, ರೈಟ್ ಸೈಡ್ ಈಸ್ಟ್ ಆ್ಯಂಡ್ ಲೆಫ್ಟ್ ಸೈಡ್ ವೆಸ್ಟ್. ಸೊ ಮ್ಯಾಗ್ನೆಟಿಕ್ ಮೆರಿಡಿಯನ್ನು ಇಫ್ ಇಟ್ ಈಸ್ ಟುವರ್ಡ್ಸ್ ಈಸ್ಟ್ ಇಟ್ ಈಸ್ ನೋನ್ ಆಸ್ ಪಾಸಿಟಿವ್ ಡಿಕ್ಲಿನೇಷನ್. ಸೊ ಮ್ಯಾಗ್ನೆಟಿಕ್ ಮೆರಿಡಿಯನ್ನು ಟುವರ್ಡ್ಸ್ ಈಸ್ಟ್ ಇತ್ತು, ಥೀಟಾ ಇ ಅಂದರೆ ಈಸ್ಟ್ ಅಂತೇಳಿ, ಅದನ್ನು ಪಾಸಿಟಿವ್ ಡಿಕ್ಲಿನೇಷನ್ ಅಂತ ಕರಿತೀವಿ. ಸಿಮಿಲರ್ಲಿ ವೆಸ್ಟರ್ನ್ ಡಿಕ್ಲಿನೇಷನ್ ಈಸ್ ನೋನ್ ಆಸ್ ನೆಗೆಟಿವ್ ಡಿಕ್ಲಿನೇಷನ್. ಸೊ ಇಲ್ಲಿ ನೋಡಿ, ವೆಸ್ಟ್ ಸೈಡ್ ಬಂದಿದೆ ಡಿಕ್ಲಿನೇಷನ್ ಅಂದರೆ ದ ಡಿಫರೆನ್ಸ್ ಬಿಟ್ವೀನ್ ಟ್ರೂ ಮೆರಿಡಿಯನ್ ಮ್ಯಾಗ್ನೆಟಿಕ್ ಮೆರಿಡಿಯನ್ನು ವೆಸ್ಟ್ ಸೈಡ್ ಬಂದಿದೆ, ಲೆಫ್ಟ್ ಸೈಡ್ ಅಥವಾ ವೆಸ್ಟ್ ಸೈಡ್ ಅಂತ ಕರಿಬೋದು, ಅದನ್ನು ನೆಗೆಟಿವ್ ಡಿಕ್ಲಿನೇಷನ್ ಅಂತೇಳಿ ಕರಿತೀವಿ ನಾವು. ನೆಕ್ಸ್ಟ್,
So magnetic dip or dip angle or magnetic inclination is the angle made with the horizontal by Earth's magnetic field lines. This angle varies at different points on Earth's surface. ಅಂತಂದ್ರೆ ಮ್ಯಾಗ್ನೆಟಿಕ್ ಡಿಪ್ ಅಥವಾ ಮ್ಯಾಗ್ನೆಟಿಕ್ ಇನ್ಕ್ಲಿನೇಷನ್ ಅಂತಲೂ ಕರೀತಾರೆ, ಡಿಪ್ ಆ್ಯಂಗಲ್ ಅಂತಲೂ ಕರೀತಾರೆ. ಇಟ್ ಈಸ್ ದ ಆ್ಯಂಗಲ್ ಮೇಡ್ ವಿತ್ ಬೈ ದಿ ಹಾರಿಜಾಂಟಲ್ by Earth's magnetic field lines. So this angle varies at different points on Earth's surface. The vertical angle between the horizontal and the direction shown by perfectly balanced and freely suspended magnetic needle is known as the magnetic dip at that place. Andre ಯಾವುದೇ ಒಂದು ಪೊಸಿಷನ್ ಅಲ್ಲಿ look at this is the Earth's magnetic field. Okay, so angle of dip ಏನಾಗಿರುತ್ತೆ, Earth's magnetic field ಗೆ ಕನ್ಸರ್ನ್ ಆಗಿರುತ್ತೆ. So when a freely suspended magnetic needle shows a difference in angle, horizontal angle between the true meridian and magnetic meridian, ಅದನ್ನ magnetic dip or inclination ಅಂತ ಹೇಳಿ ಕರಿತೀವಿ. So calculation of true bearings, next content is calculation of true bearings. ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ, all survey maps which are to form a permanent record such as revenue survey maps are plotted with reference to the true meridian, and if the survey is made with the compass, the observed magnetic bearing shall have to be converted to the ಟ್ರೂ ಬೇರಿಂಗ್ಸ್. ಅಂದರೆ ಸೊ ನಾವು ಸರ್ವೆ ಮಾಡ್ತಿರೋದು ಕಾಂಪಾಸಿಂದ ಮಾಡಿದಂದರೆ ಮ್ಯಾಗ್ನೆಟಿಕ್ ಬೇರಿಂಗ್ ಶೆಲ್ ಹ್ಯಾವ್ ಟು ಬಿ ಕನ್ವರ್ಟೆಡ್ ಟು ದಿ ಟ್ರೂ ಬೇರಿಂಗ್ಸಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ದಿ ಕ್ಯಾಲ್ಕುಲೇಷನ್. ಈ ಒಂದು ಕಾನ್ಸೆಪ್ಟು, ಈ ಒಂದು ಡೆಫಿನೇಷನ್ನ ಯು ನೀಡ್ ಟು ಮೇಕ್ ಎ ನೋಟ್ ವೈಲ್ ಕ್ಯಾಲ್ಕುಲೇಟಿಂಗ್ ಆರ್ ವೈಲ್ ಕ್ಯಾಲ್ಕುಲೇಷನ್ ಆಫ್ ಟ್ರೂ ಬೇರಿಂಗ್ಸ್. ಓಕೆ, ಸೊ ದ ಮ್ಯಾಗ್ನೆಟಿಕ್ ಬೇರಿಂಗ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಟು ದಿ ಟ್ರೂ ಬೇರಿಂಗ್ಸ್ ಬೈ ದಿ ಫಾಲೋಯಿಂಗ್ ರೂಲ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ವೆರಿ ಸಿಂಪಲ್ ಆಗಿದೆ. ಮೊದಲನೇ ರೂಲ್ ಏನು, true bearing of a line equal to magnetic bearing of a line plus or minus declination. So use plus sign when the declination is east and use minus sign when it is west. So true bearing equal to magnetic bearing plus or minus declination. Plus ಯಾವಾಗ ತಗೋತೀವಿ when it is towards east, minus ಯಾವಾಗ ತಗೋತೀವಿ when it is towards west. Second rule, magnetic bearing equal to true bearing plus or minus declination. Simple. So use minus sign when it is ಈಸ್ಟ್ ಆ್ಯಂಡ್ ಯೂಸ್ ಪ್ಲಸ್ ಸೈನ್ ವೆನ್ ಇಟ್ ಈಸ್ ವೆಸ್ಟ್. ಇದು ಕೌಂಟರ್ ಕ್ಲಾಕ್ ವೈಸ್. ಎರಡನೇ ರೂಲ್ ಏನು ಹೇಳುತ್ತೆ, ನಾವು ಮ್ಯಾಗ್ನೆಟಿಕ್ ಬೇರಿಂಗ್ ಫೈಂಡ್ ಔಟ್ ಮಾಡಬೇಕಾದ್ರೆ ಟ್ರೂ ಬೇರಿಂಗ್ ಪ್ಲಸ್ ಆರ್ ಮೈನಸ್ ಡಿಕ್ಲಿನೇಷನ್ ಅಂತ, ಇಲ್ಲಿ ಮೈನಸ್ ಸೈನ್ ತಗೋತೀವಿ ಯಾವಾಗ ಈಸ್ಟ್ ಕಡೆಗಿದ್ದಾಗ, ಪ್ಲಸ್ ಸೈನ್ ತಗೋತೀವಿ ಯಾವಾಗ ವೆಸ್ಟ್ ಕಡೆಗಿದ್ದಾಗ. ಬಟ್ ರೂಲ್ 1 ಏನು ಹೇಳುತ್ತೆ, ಟ್ರೂ ಬೇರಿಂಗ್ ಫೈಂಡ್ ಔಟ್ ಮಾಡಬೇಕಾದ್ರೆ ಮ್ಯಾಗ್ನೆಟಿಕ್ ಬೇರಿಂಗ್ ಆಫ್ ಎ ಲೈನ್ ಪ್ಲಸ್ ಆರ್ ಮೈನಸ್ ಡಿಕ್ಲಿನೇಷನ್. ಪ್ಲಸ್ ಸೈನ್ ವೆನ್ ದ ಡಿಕ್ಲಿನೇಷನ್ ಈಸ್ ಟುವರ್ಡ್ಸ್ ಈಸ್ಟ್ ಆ್ಯಂಡ್ ಮೈನಸ್ ಸೈನ್ ವೆನ್ ಇಟ್ ಈಸ್ ಟುವರ್ಡ್ಸ್ ವೆಸ್ಟ್. ಸೊ ದೀಸ್ ಆರ್ ದಿ 2 ರೂಲ್ಸ್ ಯು ನೀಡ್ ಟು memorize and keep in your mind while converting the bearings from one to other bearing, magnetic to true bearing. So the above rules apply only for WCB. So ಈ ಎರಡು ರೂಲು ಹೋಲ್ ಸರ್ಕಲ್ ಬೇರಿಂಗಿಗೆ ಅಷ್ಟೇ ನಾವು ಅಪ್ಲೈ ಆಗುತ್ತೆ. ಸೊ ಇಫ್ ಇಟ್ ಈಸ್ ರೆಡ್ಯೂಸ್ಡ್ ಬೇರಿಂಗ್ ಅಥವಾ ಕ್ವಾಡ್ರಂಟಲ್ ಬೇರಿಂಗ್ ಸಿಸ್ಟಮ್ ಕೊಟ್ಟಿದ್ರು ಅಂದರೆ ಅದನ್ನು ವಿ ನೀಡ್ ಟು ಕನ್ವರ್ಟ್ ಇಟ್ ಇನ್ ಟು WCB, ದೆನ್ ಅಪ್ಲೈ ದಿ ರೂಲ್. got it? So we'll discuss one example. The magnetic bearing of a line is 197 degree. Find its true bearing if the magnetic declination is 3 degree west. Magnetic bearing ಕೊಟ್ಟಿದ್ದಾರೆ, ನಾವೀಗ ಟ್ರೂ ಬೇರಿಂಗ್ ಫೈಂಡ್ ಔಟ್ ಮಾಡಬೇಕು. ಸೊ ರೂಲ್ ನೋಡಿ, ಟ್ರೂ ಬೇರಿಂಗ್ ರೂಲ್ ಏನು ಹೇಳುತ್ತೆ, ಟ್ರೂ ಬೇರಿಂಗ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಬೇರಿಂಗ್ ಪ್ಲಸ್ ಆರ್ ಮೈನಸ್ ಡಿಕ್ಲಿನೇಷನ್, ಪ್ಲಸ್ ಸೈನ್ ವೆನ್ ಇಟ್ ಈಸ್ ಟುವರ್ಡ್ಸ್ ಈಸ್ಟ್, ಮೈನಸ್ ಸೈನ್ ವೆನ್ ಇಟ್ ಈಸ್ ಟುವರ್ಡ್ಸ್ ವೆಸ್ಟ್ ಅಂತ ಹೇಳ್ತಾನೆ. ಇಲ್ಲಿ ನೋಡಿ, ಇಫ್ ದ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಈಸ್ ಟುವರ್ಡ್ಸ್ ವೆಸ್ಟ್ ಇದೆ ಅಂದರೆ ನಾವು ಏನು ಮಾಡಬೇಕೀಗ, ಮೈನಸ್ ಮಾಡಬೇಕಾಗುತ್ತೆ. ಸಿನ್ಸ್ ದ ಮ್ಯಾಗ್ನೆಟಿಕ್ ಮೆರಿಡಿಯನ್ ಈಸ್ ಡಿಫ್ಲೆಕ್ಷನ್ ಟುವರ್ಡ್ಸ್ ದಿ ವೆಸ್ಟ್ ಆಫ್ ದಿ ಟ್ರೂ ಮೆರಿಡಿಯನ್, ಸೊ ಟ್ರೂ ಬೇರಿಂಗ್ ಆಫ್ ಎ ಲೈನ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಬೇರಿಂಗ್ minus declination. So 197 degree is the magnetic bearing, minus 3 degree is declination, that is towards west. That is why it is considered it as minus. So the true bearing equal to 194 degree. So very simple. So ಇದನ್ನು just you need to memorize the rule. True bearing equal to magnetic bearing plus or minus declination. So plus is when declination is towards east, minus when it is towards west. ಇದು true bearing find out ಮಾಡಬೇಕಾದ್ರೆ. ಸೊ ಅದ್ರದ್ದು ಕೌಂಟರ್ ಕ್ಲಾಕ್ ವೈಸ್ ಮ್ಯಾಗ್ನೆಟಿಕ್ ಬೇರಿಂಗ್ ಫೈಂಡ್ ಔಟ್ ಮಾಡಬೇಕಾದ್ರೆ ಟ್ರೂ ಬೇರಿಂಗ್ ಪ್ಲಸ್ ಆರ್ ಮೈನಸ್ ಡಿಕ್ಲಿನೇಷನ್, ಅದು ಈಸ್ಟ್ ಸೈಡ್ ಇದ್ದಾಗ ಮೈನಸ್ ಆಗುತ್ತೆ, ವೆಸ್ಟ್ ಸೈಡ್ ಇದ್ದಾಗ ಪ್ಲಸ್ ಆಗುತ್ತೆ. ಸೊ ದಿಸ್ ಇಸ್ ದಿ ಥಿಂಗ್. ಸೊ ನೆಕ್ಸ್ಟ್ ಎಕ್ಸಾಂಪಲ್, ಇಫ್ ದ ಮ್ಯಾಗ್ನೆಟಿಕ್ ಬೇರಿಂಗ್ ಆಫ್ ಎ ಲೈನ್ ಈಸ್ ನಾರ್ತ್ 37 ಡಿಗ್ರಿ ವೆಸ್ಟ್, ಇಲ್ಲಿ ನೋಡಿ ನಮಗೆ ಆ ರೆಡ್ಯೂಸ್ ಬೇರಿಂಗಲ್ಲಿ ಕೊಡ್ತಾ ಇದ್ದಾನೆ. ಸೊ ಇಫ್ ದ ಮ್ಯಾಗ್ನೆಟಿಕ್ ಬೇರಿಂಗ್ ಆಫ್ ಎ ಲೈನ್ ಈಸ್ ನಾರ್ತ್ 37 ಡಿಗ್ರಿ ವೆಸ್ಟ್ ಆ್ಯಂಡ್ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಈಸ್ 2 ಡಿಗ್ರಿ ಈಸ್ಟ್, ಫೈಂಡ್ ದ ಟ್ರೂ ಬೇರಿಂಗ್. ನೋಡಿ, ಸೊ ದಿಸ್ ಈಸ್ ಮ್ಯಾಗ್ನೆಟಿಕ್ ಟ್ರೂ ನಾರ್ತ್ ಆ್ಯಂಡ್ ಮ್ಯಾಗ್ನೆಟಿಕ್ ನಾರ್ತ್. ಇಲ್ಲೇನು ಹೇಳ್ತಾನೆ, ದ ಮ್ಯಾಗ್ನೆಟಿಕ್ ಬೇರಿಂಗ್ ಆಫ್ ಎ ಲೈನ್ ಇಸ್ ನಾರ್ತ್ ವೆಸ್ಟ್ ಕಡೆಗಿದೆ, 37 ಡಿಗ್ರಿ ಇದೆ,
So and the declination is toward 2 degree east kadege 2 degree ಇದೆ. So now what you need to find out true bearing. Magnetic bearing of a line equal to ಎಷ್ಟು 30 ನಾರ್ತ್ 37 ಡಿಗ್ರಿ ವೆಸ್ಟ್ ಗಿದೆ, ನಾರ್ತ್ 37 ಡಿಗ್ರಿ ವೆಸ್ಟ್ ಗಿದೆ. ಇದು ಮ್ಯಾಗ್ನೆಟಿಕ್ ನಾರ್ತ್, ಅಲ್ಲಿಂದ ವೆಸ್ಟ್ ಸೈಡಿಗೆ ಬಂದಿದೆ. ಸೊ ನೆಕ್ಸ್ಟ್ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಇಸ್ 2 ಡಿಗ್ರಿ ಈಸ್ಟ್. ಸೊ ಟ್ರೂ ಬೇರಿಂಗ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಬೇರಿಂಗ್ minus declination. So that is equal to 37 minus 2. So north 35 degree, west ಏನಾಗುತ್ತೆ ನಿಮಗೆ ಈಗ ಟ್ರೂ ಬೇರಿಂಗ್ ಆಗುತ್ತೆ. So next one more example. True bearing of a line is 217 degree and magnetic declination is 2 degree west. Find the magnetic bearing. Very simple problem. So since the magnetic meridian is deflected towards west of the true meridian, therefore magnetic bearing of a line equal to true bearing of a line plus declination. So that is 217 degree plus 2 degree, that is 219 degree. So that is as per rule 2. So these are the examples you can refer for your examination. There are so many examples given in different textbooks, you can refer that. So ಈ ಒಂದು ಕನ್ವರ್ಷನ್ಸ್ ಅಲ್ಲಿ ಟ್ರೂ ಬೇರಿಂಗ್ ಮತ್ತು ಮ್ಯಾಗ್ನೆಟಿಕ್ ಬೇರಿಂಗ್ ಫೈಂಡ್ ಔಟ್ ಮಾಡಬೇಕಾದ್ರೆ ಎರಡು ರೂಲ್ನ ಕಂಪಲ್ಸರಿ ನಾವು ಇಟ್ಕೋಬೇಕಾಗುತ್ತೆ. ಸೊ ಟ್ರೂ ಬೇರಿಂಗ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಬೇರಿಂಗ್ ಪ್ಲಸ್ ಆರ್ ಮೈನಸ್ ಡಿಕ್ಲಿನೇಷನ್, and if the declination is towards east it is plus, and if the declination is towards west it is minus. That is first rule. And the second rule is if magnetic bearing equal to true bearing plus or minus declination. If the declination is towards east it is minus, if the declination is towards west it is plus. So ಅದೆರಡು ರೂಲ್ನ ನಾವು ಜ್ಞಾಪಕ ಇಟ್ಕೊಂಡು ಯಾವುದೇ ಥರದ ಪ್ರಾಬ್ಲಮ್ ಬೇಕಾದರೂ ನಾವು ಸಾಲ್ವ್ ಮಾಡ್ಬೋದು. So I hope we have covered the table of contents what we have discussed at the starting of this session. So ಎಲ್ಲ table of contents cover ಆಗಿದೆ ಅಂತ ಅನ್ಕೋತೀನಿ. It is very important. Problems are very important. If you solve the problems, all your theoretical parts are almost covered. Problem solve ಮಾಡಿದ್ರೆ ನಿಮ್ಮ ಥಿಯರಿ ಮಾಡಿರೋದೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. So when you go to your practical classes, you can ask for compass instrument and you can conduct experiments what we are discussing here. So now practical agi experiment na conduct ಮಾಡಬೇಕಾಗುತ್ತೆ. You can contact your faculty, and also you can refer the videos what we are making here. ಈ videos na ನೀವು refer ಮಾಡಬಹುದು, ನಿಮ್ಮ faculty na ಕೇಳಬಹುದು. You can refer number of textbooks. So for our preparation content development ಗೆ ಎಲ್ಲ textbooks na refer ಮಾಡಿದೀವಿ. Surveying volume 1 and volume 2 by B.C. Punniya, Surveying and Leveling by volume 1 and volume 2 by T.P. Kanetkar and S.V. Kulkarni, and Surveying and Leveling by S.S. Bhavikatti, and Surveying by S.S. Duggal, and also few more textbooks. Aurora is there, Aurora Author is there, and also few more textbooks prescribed for Diploma Civil Engineering students also can be referred. So there are so many problems. Please try to solve as many problems as possible and try to apply practically in your laboratories ಒಳಗಡೆ ಹೋಗ್ಬಿಟ್ಟು try to conduct the experiments. So this is the team we are here to prepare this content. Myself Anil Kumar BS and one more person Mr. Muhammad Abidullah. So we both have put our efforts to prepare this content, and I would like to continue the remaining session in our next class, and thank you everyone.